ಆಸ್ತಿಯಲ್ಲೆಲ್ಲ ಮಾರಿ ಆತನ ಏನ್ ಮಾಡ್ತಾನ, ದುಂದುತನ ಮಾಡ್ತಾನೆ. ಆ ಊರಲ್ಲಿ ಹೋಗಿ ಮನಸ್ಸಿಗೆ ಬಂದಿದಾಗಿ ನಡೆದುಕೊಳ್ಳುತ್ತಾನೆ. ಹಣವೆಲ್ಲ ಮುಗ್ದೋಗುತ್ತದೆ. ಹಣವೆಲ್ಲ ಮುಗ್ದೋಗಿ ಏನ್ ಮಾಡ್ತಾನ, ನಾನು ಏನ್ ಮಾಡಿ ದೇವರೇ, ನಾನು ನಿನ್ನ ರಾಜ್ಯಕ್ಕೂ ಪಾಪ ಮಾಡಿದೆ, ನನ್ನ ತಂದೆಗೂ ದ್ರೋಹ ಮಾಡಿದೆ ಅಂತೇಳಿ ಪಶ್ಚಾತ್ತಾಪ ಪಟ್ಟು ಅಳುವಂತನಾಗಿರ್ತಾನೆ. ಆದರೆ ದೇವರವನಾದರೂ ಬಿಟ್ಟಿಲ್ಲ. ಆತನು ತಪ್ಪಿ ಹೋದರು. ಆತನ ಮಗ ಏನ್ ಯೋಚನೆ ಮಾಡ್ತಾನ, ಆತನ ಕೆಲಸ ಸಿಗಲಾರದ ಕಾರಣ ಹಂದಿಗಳಿಗೆ ಹಾಕುವ ಆಹಾರವನ್ನು ತಿನ್ನುವುದಕ್ಕೂ ಅವನಿಗೆ ಗತಿ ಆಗಲ್ಲ. ಯಾಕ? ದೇವರ ಆಜ್ಞೆ ಮೀರಿದ ಆತನು ಆ ಹಂದಿಗಳ ಆಹಾರವನ್ನು ತಗೊಳ್ಳಲು ಹೋದರು. ಆ ಯಜಮಾನನು ಅವನಿಗೆ ದ್ವೇಷಿಸುತ್ತಾನೆ, ದ್ವೇಷಿಸಿ ಓಡಿಸ್ತಾನೆ. ಅವಾಗ ನಾನು ನನ್ನ ಮನೆಯಲ್ಲಿ ಎಷ್ಟು ಸುಂದರವಾಗಿ ಇದ್ದಿದೆ, ನನ್ನ ಕೈ ಕಾಲಿಗಳಿಗೆ ಹಾಲುಗಳಿದ್ದರು, ನನ್ನನ್ನು ನೋಡಿಕೊಳ್ಳುವಂತ ನೌಕರ ಚಾಕರ್ಗಳಿದ್ದರು, ನಾನು ಆದೇಶ ಮಾಡಿದಾಗ ನನ್ನನ್ನು ತಂದು ಕೊಡುವಂತ ಒಬ್ಬೊಂದು ನೌಕರ್ಗಳಿದ್ದರು, ನನ್ನ ಹತ್ರ ಆಳುಗಳು ಅಂತೇಳಿ ಯೋಚನೆ ಮಾಡ್ತಾನ. ನಾನು ಏನೇ ಆಗ್ಲಿ ಇಲ್ಲಿ ಇರೋದಕ್ಕಿಂತ ಮೊದಲು ಏನ್ ಮಾಡ್ಬೇಕು, ನನ್ನ ತಂದೆ ಮನೆಗೆ ಹೋಗಿ ಆಳಿನಂತೆ ನಾನು ಬೇಕಾದ್ರೆ ಕೆಲಸ ಮಾಡ್ತೇನೆ, ಆದ್ರೆ ನಾನು ಹಿಂತಿರುಗಿ ನನ್ನ ತಂದೆ ಮನೆಗೆ ಹೋಗುತ್ತೇನೆ ಅಂತಾನ. ಹಾಗೆ ಸಭಿಕರೇ, ನೀವು ನಿಮ್ಮ ಮನಸ್ಸಲ್ಲಿ ನೀವು ಎಷ್ಟೇ ಪಾಪ ಮಾಡಿದ್ರು, ದ್ರೋಹ ಮಾಡಿದ್ರು, ವಂಚನೆ ಮಾಡಿದ್ರು, ಒಬ್ಬೊಬ್ಬ ಹೃದಯ ನೋಯಿಸಿದ್ರು, ನೀವು ಇವತ್ತು ದೇವರ ಸನ್ನಿಧಿಗೆ, ನೀವು ಆ ಕೆಟ್ಟೋಗಿದ ಮಗನ ಯಾವ ರೀತಿಯಾಗಿ ದೇವರ ಸನ್ನಿಧಿಗೆ ಹಿಂತಿರುಗಿ ಬಂದಿದ್ದಾನಲ್ಲ, ನೀವು ಇವತ್ತು ಹಿಂತಿರುಗಿ ಬಂದಿದಾಗ ಆತನು ನಿಮ್ಮನ್ನು ಅಪ್ಪಿಕೊಂಡು ನನ್ನ ಮಗ ತಪ್ಪೋಗಿದಂತವನು ತಿರುಗಿ